ಗಳು ಕರ್ನಾಟಕ ಸರ್ಕಾರ DSCRT ಅವರ ನಿರ್ದೇಶನದಂತೆ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಡಯಟ್ ಯಾದಗಿರಿ ಇವರ ಮಾರ್ಗದರ್ಶನದಲ್ಲಿ ಕಂಟೆಂಟ್ ಬೇಸ್ಡ್ ಲೆಸನ್. ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತಗಳು. ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಬಪ್ಪರಗಿ, ತಾಲೂಕು ಹುಣಸಗಿ, ಜಿಲ್ಲಾ ಯಾದಗಿರಿ. ಇಂದಿನ ಘಟಕ ಸರಳ ಸಮೀಕರಣಗಳು. ಮಕ್ಕಳೇ, ಈಗಾಗಲೇ ನಾನು ಸರಳ ಸಮೀಕರಣಗಳ ಕುರಿತಾಗಿ ಹಿಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಸರಳ ಸಮೀಕರಣಗಳನ್ನು ಹೇಗೆ ಸ್ಥಳಾಂತರ ವಿಧಾನದಿಂದ ಬಿಡಿಸುವುದು ಎಂಬುದನ್ನು ತಿಳಿಸಿಕೊಟ್ಟಿದ್ದೆ. ಈಗ ಅದರ ಮುಂದುವರೆದ ಭಾಗ ಅಂದರೆ ಎರಡನೆಯ ಭಾಗ ಇಂದು ನಾವು ನೋಡೋಣ. ಮುದ್ದು ವಿದ್ಯಾರ್ಥಿಗಳೇ, ನನ್ನ ಪರಿಚಯ: ನಾನು ಶ್ರೀ ಬಸನಗೌಡ ಪಾಟೀಲ್, ಸಹ ಶಿಕ್ಷಕ, ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಬಪ್ಪರಗಿ. ಪ್ರಸ್ತುತ ಶಾಲೆಯಲ್ಲಿ 6ರಿಂದ 8ನೇ ತರಗತಿಯ ಮಕ್ಕಳಿಗೆ ಗಣಿತ ಮತ್ತು ವಿಜ್ಞಾನದ ವಿಷಯವನ್ನು ಬೋಧಿಸುತ್ತೇನೆ. ಸರಿ ಮಕ್ಕಳೇ, ನಾವು ಹಿಂದಿನ ಒಂದು ಸಂಚಿಕೆಯಲ್ಲಿ ನೋಡಿರುವ ವಿಷಯವನ್ನು ಒಂದು ಬಾರಿ ಪುನರಾವಲೋಕನ ಮಾಡಿಕೊಳ್ಳೋಣ. ಹಾಗಾದರೆ ಹಿಂದಿನ ಸಂಚಿಕೆಯಲ್ಲಿ ನಾವು ಗಮನಿಸಿದ ವಿಷಯಾಂಶ ಯಾವುದು? ಮಕ್ಕಳೇ, ಇನ್ನಷ್ಟು ಸರಳ ಸಮೀಕರಣಗಳನ್ನು ಸ್ಥಳಾಂತರ ವಿಧಾನದ ಮೂಲಕ ಬಿಡಿಸುವುದು ಎಂಬ ವಿಷಯವನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ಅಧ್ಯಯನ ಮಾಡಿದ್ದೆವು. ಹಾಗಾದರೆ ಸ್ಥಳಾಂತರ ವಿಧಾನದ ಮೂಲಕ ಸರಳ ಸಮೀಕರಣಗಳನ್ನು ಬಿಡಿಸಬೇಕಾದ್ರೆ ನಾವು ಯಾವ ನಿಯಮಗಳನ್ನು ಅನುಸರಿಸಿದ್ದೀವಿ ಅನ್ನೋದನ್ನು ಯಾರಾದರೂ ಸ್ವಲ್ಪ ಪುನರಾವರ್ತನೆ ಮಾಡ್ತೀರಾ? ಈಗ ಎಸ್ ಮಕ್ಕಳೇ, ನೆನಪಿಸಿಕೊಳ್ಳಿ. ಅಲ್ಲಿ ನಾವು ಪ್ರಮುಖವಾಗಿ 2 ನಿಯಮಗಳನ್ನು ಗಮನಿಸಿದ್ವಿ. ಮೊದಲನೇ ನಿಯಮ ಏನು ಹೇಳ್ತದೆ? ಸಂಖ್ಯೆ ಅಥವಾ ಚರಾಕ್ಷರವನ್ನು ಸಮೀಕರಣದ ಎಡಭಾಗ ಅಂದರೆ LHSನಿಂದ ಬಲಭಾಗಕ್ಕೆ ಅಂದರೆ RHSಗೆ, ಅಥವಾ ಇದನ್ನು ವೈಸಾವರ್ಸ ಅಂತ ಹೇಳ್ತೀವಿ. ಬಲಭಾಗದಿಂದ ಎಡಭಾಗಕ್ಕಿರಬಹುದು, ಎಡಭಾಗದಿಂದ ಬಲಭಾಗಕ್ಕಿರಬಹುದು. ಸ್ಥಳಾಂತರಿಸಿದಾಗ ಧನ ಚಿಹ್ನೆಯನ್ನು ಹೊಂದಿರುವ ಸಂಖ್ಯೆಯು ಋಣ ಚಿಹ್ನೆಯಾಗಿಯೂ, ಋಣ ಚಿಹ್ನೆಯನ್ನು ಹೊಂದಿರುವ ಸಂಖ್ಯೆಯು ಧನ ಚಿಹ್ನೆಯಾಗಿಯೂ ಪರಿವರ್ತನೆ ಹೊಂದುತ್ತದೆ. ಮಕ್ಕಳೇ, ಇದು ನಿಯಮ 1 ಅಲ್ವಾ? ಓಕೆ, ಹಾಗಾದರೆ ಇದೇ ತೆರನಾಗಿರುವಂತಹ 2ನೇ ನಿಯಮವನ್ನು ಒಂದು ಬಾರಿ ಸ್ಮರಿಸ್ಕೊಳ್ತೀರಾ? ಎಸ್ ಮಕ್ಕಳೇ, 2ನೇ ನಿಯಮ ಏನು ಹೇಳ್ತದೆ? ಸಂಖ್ಯೆ ಅಥವಾ ಚರಾಕ್ಷರವನ್ನು ಸಮೀಕರಣದ ಎಡಭಾಗದಿಂದ ಬಲಭಾಗಕ್ಕಿರಬಹುದು ಅಥವಾ ಬಲಭಾಗದಿಂದ ಎಡಭಾಗಕ್ಕಿರಬಹುದು. ಸ್ಥಳಾಂತರಿಸುವಂತಹ ಸಮಯದಲ್ಲಿ ಗುಣಾಕಾರ ಚಿಹ್ನೆ ಇದ್ರೆ ಏನಾಗ್ತದೆ? ವೆರಿ ಗುಡ್, ಭಾಗಾಕಾರವಾಗ್ತದೆ. ಭಾಗಾಕಾರ ಚಿಹ್ನೆ ಇದ್ರೆ ಏನಾಗುತ್ತೆ ಮಕ್ಕಳೇ? ಎಸ್, ಗುಣಾಕಾರವಾಗಿ ಪರಿವರ್ತನೆ ಹೊಂದುತ್ತದೆ. ಹೀಗೆ ಈ ನಿಯಮಗಳನ್ನು ಅನುಸರಿಸಿ ನಾವು ಸಾಕಷ್ಟು ಉದಾಹರಣೆಗಳನ್ನು ಕಳೆದ ಒಂದು ಸಂಚಿಕೆಯಲ್ಲಿ ಗಮನಿಸಿದ್ವಿ. ಈಗ ಅದರ ಮುಂದುವರೆದ ಭಾಗವನ್ನು ನಾವು ಗಮನಿಸೋಣ ಮಕ್ಕಳೇ. ಹಾಗಾದರೆ ಅದರ ಮುಂದುವರೆದ ಭಾಗದಲ್ಲಿ ಏನು ಬರ್ತದೆ? ಸರಳ ಸಮೀಕರಣಗಳನ್ನು ನಾವು ನಿತ್ಯ ಜೀವನದ ಸನ್ನಿವೇಶಗಳಲ್ಲಿ ಹೇಗೆ ಅನ್ವಯಿಸಿಕೊಳ್ಬೇಕನ್ನೋದು ಇಂದಿನ ವಿಷಯಾಂಶ. ಮಕ್ಕಳೇ, ಇಂದಿನ ವಿಷಯಾಂಶಕ್ಕೆ ಹೋಗುವುದಕ್ಕಿಂತ ಪೂರ್ವದಲ್ಲಿ ನನಗೆ ಗೊತ್ತು ನೀವೆಲ್ಲ ಒಗಟನ್ನು ಬಿಡಿಸಲಿಕ್ಕೆ ಅತ್ಯಂತ ಉತ್ಸುಕರಾಗಿದ್ದೀರಾ. ಹಾಗಾದರೆ ಒಂದು ಒಗಟನ್ನು ನೋಡೋಣವಾ? ಸರಿ ಮಕ್ಕಳೇ, ಒಗಟು ಬಿಡಿಸಿರಿ. ಇಂದಿನ ಒಗಟು ಈ ತೆರನಾಗಿದೆ ಮಕ್ಕಳೇ, ಸ್ವಲ್ಪ ಗಮನಿಸಿ. ತಾಯಿ ಮತ್ತು ತಂದೆಗೆ 4 ಹೆಣ್ಣು ಮಕ್ಕಳಿದ್ದರೆ ಪ್ರತಿ ಮಗಳಿಗೆ ಒಬ್ಬ ಸಹೋದರನಿದ್ದಾನೆ. ಹಾಗಾದರೆ ಆ ಕುಟುಂಬದಲ್ಲಿರುವ ಸದಸ್ಯರು ಅಥವಾ ಜನರ ಸಂಖ್ಯೆ ಎಷ್ಟು? ಆಲೋಚನೆ ಮಾಡ್ತೀರಾ ಮಕ್ಕಳೇ? ಒಂದು ಕುಟುಂಬದಲ್ಲಿ ತಂದೆ ತಾಯಿಗೆ 4 ಜನ ಹೆಣ್ಣು ಮಕ್ಕಳು, ಆ 4 ಜನ ಹೆಣ್ಣು ಮಕ್ಕಳಿಗೂ ಒಬ್ಬ ಸಹೋದರ. ಹಾಗಾದರೆ ಒಟ್ಟು
ಎಷ್ಟು ಜನರಿದ್ದಾರೆ ಆ ಒಂದು ಕುಟುಂಬದಲ್ಲಿ? ಎಸ್, ನಿಮ್ಮ ಉತ್ತರ ಸರಿಯಾಗಿದೆ. ತಂದೆ ತಾಯಿ ಇಬ್ಬರು, 4 ಜನ ಹೆಣ್ಣು ಮಕ್ಕಳು, 6 ಪ್ಲಸ್ 1 ಗಂಡು ಮಗು 7. ನಿಮ್ಮ ಉತ್ತರ ಸರಿಯಾಗಿದೆ ಮಕ್ಕಳೇ. ಹಾಗಾದರೆ ಈಗ ಏನು ಮಾಡೋಣ, ಇಂದಿನ ವಿಷಯ ವಸ್ತುವನ್ನು ತೆಗೆದುಕೊಳ್ಳೋಣ ಮಕ್ಕಳೇ. ಸೊ ಇಂದಿನ ವಿಷಯ ವಸ್ತು ಈ ತೆರನಾಗಿದೆ. ಪ್ರಾಯೋಗಿಕ ಸಂದರ್ಭದಲ್ಲಿ ಸರಳ ಸಮೀಕರಣಗಳ ಅನ್ವಯ. ಯಾವ ಯಾವ ಸನ್ನಿವೇಶಗಳಲ್ಲಿ ನಾವು ಈ ಸರಳ ಸಮೀಕರಣಗಳನ್ನು ಅನ್ವಯ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಮಕ್ಕಳೇ, ಸಾಕಷ್ಟು ಸನ್ನಿವೇಶಗಳನ್ನು ನಾವು ನಿತ್ಯ ಜೀವನದಲ್ಲಿ ಗಮನಿಸಬಹುದು. ಆದರೆ ನಾನು ನಿಮ್ಮ ತರಗತಿಯ ಹಂತಕ್ಕೆ ಸಂಬಂಧಿಸಿದಂತೆ ಕೇವಲ 3 ಸನ್ನಿವೇಶಗಳನ್ನು ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ತಾ ಇದ್ದೀನಿ ಮಕ್ಕಳೇ. ಎಸ್, ಹಾಗಾದರೆ ಆ ಸನ್ನಿವೇಶಗಳು ಯಾವುವಪ್ಪ? ಮೊದಲನೆಯದಾಗಿ ಸಂಖ್ಯೆಗಳಿಗೆ ಸಂಬಂಧಿಸಿದಂತೆ. ಮಕ್ಕಳೇ, ಈ ಹಿಂದೆ ಪಾಠದ ಪ್ರಾರಂಭದಲ್ಲಿ ಹಲವಾರು ಸನ್ನಿವೇಶಗಳನ್ನು ಕೊಟ್ಟು ಅವುಗಳಿಗೆ ಸಮೀಕರಣಗಳನ್ನು ರಚನೆ ಮಾಡಲಿಕ್ಕೆ ಕಲ್ತಿದ್ದೀರಾ. ಅದರಲ್ಲಿ ಮೊದಲನೇ ಸನ್ನಿವೇಶ ಅಂಕಿ ಸಂಖ್ಯೆಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಅಂದರೆ ಸಂಖ್ಯೆಯ 3ರಷ್ಟಕ್ಕೆ 7 ಕೂಡಿದಾಗ 24. ಹೀಗೆ 10 ಹಲವು ಸನ್ನಿವೇಶಗಳನ್ನು ನಾವು ಈ ಒಂದು ಸನ್ನಿವೇಶದಲ್ಲಿ ಗಮನಿಸಬಹುದು. ಇನ್ನು ಎರಡನೆಯ ಒಂದು ಸಂದರ್ಭ ಯಾವುದಪ್ಪ ಅಂತಂದರೆ ವಯಸ್ಸಿಗೆ ಸಂಬಂಧಿಸಿದಂತೆ. ಮಕ್ಕಳೇ, ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸ್ತಾ ಇದೆ. ಕಾರಣ, ನಾವು ಪ್ರಸ್ತುತ ದಿನಮಾನಗಳಲ್ಲಿ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನೋಡ್ತಾ ಇದ್ದೇವೆ. ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೂ ಸಹ ಈ ವಯಸ್ಸಿಗೆ ಸಂಬಂಧಿಸಿದಂತಹ ಹಲವಾರು ಪ್ರಶ್ನೆಗಳು ಸಹ ನಮಗೆ ಎದುರಾಗ್ತವೆ. ಹಾಗಾದರೆ ಇದರ ಮೇಲೆ ಯಾವ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳು ಬರ್ಬೋದು? ತಂದೆ ಮಗಳ ವಯಸ್ಸಿರ್ಬೋದು, ತಾಯಿ ಮಗನ ವಯಸ್ಸಿರ್ಬೋದು, ಸಹೋದರ ಸಹೋದರಿಯರ ವಯಸ್ಸಿರ್ಬೋದು, ಸ್ನೇಹಿತರ ವಯಸ್ಸು, ಹೀಗೆ ಹಲವಾರು ವಯಸ್ಸುಗಳ ಹೋಲಿಕೆಗೆ ಸಂಬಂಧಿಸಿದಂತೆ ನಿಮಗೆ ಸಾಕಷ್ಟು ಸಮಸ್ಯೆಗಳು ಬರ್ತವೆ. ಸೊ ಮುಂದಿನ ಒಂದು ಸಂದರ್ಭ ಯಾವುದಪ್ಪ ಅಂತಂದರೆ ಜ್ಯಾಮಿತಿಯ ಸಮತಲಾಕೃತಿಗಳಿಗೆ ಸಂಬಂಧಿಸಿದಂತೆ. ಮಕ್ಕಳೇ, ಜ್ಯಾಮಿತಿಯ ಸಮತಲಾಕೃತಿಗಳ ಪರಿಚಯ ಇದಾವಲ್ವ ನಿಮಗೆ? ಎಸ್, ಒಂದು ಬಾರಿ ಹೇಳಿ ನೋಡೋಣ. ವೆರಿ ಗುಡ್. ಆಯತ, ಚೌಕ, ವೃತ್ತ, ತ್ರಿಭುಜ. ಸೊ ಎಲ್ಲವೂ ಸಹ ಸಮತಲಾಕೃತಿಗಳಿಗೆ ಉದಾಹರಣೆಗಳಲ್ವಾ ಮಕ್ಕಳೇ? ವೆರಿ ಗುಡ್. ಹಾಗಾದರೆ ಈ ಸಮತಲಾಕೃತಿಗಳಿಗೆ ಸಂಬಂಧಿಸಿದಂತೆ ಹಲವಾರು ಸಮಸ್ಯೆಗಳನ್ನು ನಾವು ಏನು ಮಾಡ್ಬೋದಪ್ಪ ಅಂತಂದರೆ ಸರಳ ಸಮೀಕರಣಗಳಿಗೆ ಅನ್ವಯ ಮಾಡಿಕೊಂಡು ಬಿಡಿಸ್ಬೋದು ಮಕ್ಕಳೇ. ಇವು ಪ್ರಮುಖವಾಗಿರ್ತಕ್ಕಂತಹ 3 ಸನ್ನಿವೇಶಗಳನ್ನು ಗಮನಿಸೋದಾದರೆ ಇವು. ಹಾಗಾದರೆ ಈ ಸನ್ನಿವೇಶಗಳಿಗೆ ಅನುಗುಣವಾಗಿ ನಾವು ಸಮಸ್ಯೆಗಳನ್ನು ನೋಡೋಣ ಮಕ್ಕಳೇ. ತಯಾರಿದ್ದೀರಾ? ಓಕೆ. ಹಾಗಾದರೆ ಇಲ್ಲಿ ಮೊದಲನೆಯ ಒಂದು ಸಮಸ್ಯೆ ಯಾವುದಪ್ಪ ಅಂತಂದರೆ, ಮೊದಲನೆಯ ಉದಾಹರಣೆ ಗಮನಿಸಿ. ಒಂದು ಸಂಖ್ಯೆಯ 3ರಷ್ಟು ಮತ್ತು 11ರ ಮೊತ್ತ 32. ಸರಿಯಾಗಿ ಉದಾಹರಣೆಯನ್ನು ಅರ್ಥೈಸಿಕೊಳ್ಳಿ ಮಕ್ಕಳೇ. ಒಂದು ಸಂಖ್ಯೆಯ 3ರಷ್ಟು ಮತ್ತು 11ರ ಮೊತ್ತ 32. ಹಾಗಾದರೆ ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ನೋಡೋಣ ಹಾಗಾದರೆ ಆ ಸಂಖ್ಯೆ ಯಾವುದು ಅಂತ. ಸರಿ ಮಕ್ಕಳೇ, ಇಲ್ಲಿ ಪರಿಹಾರವನ್ನು ತೆಗೆದುಕೊಳ್ಳೋಣ. ಸೊ ಮೊದಲು ಗೊತ್ತಿರದೇ ಇರುವಂತಹ ಅಂಶವನ್ನು ಏನಂತ ಬರಿತೀರಾ? ಎಸ್, ಎಕ್ಸ್ ಅಂತ ಪರಿಗಣಿಸ್ತಾ ಇದ್ದೇವೆ. ಇಲ್ಲಿ ಆ ಸಂಖ್ಯೆ ಏನಾಗಿರಲಿ? ಎಕ್ಸ್ ಆಗಿರಲಿ. ಮುಂದುವರೆದು ಏನು ಹೇಳ್ತಾನೆ? ಸಂಖ್ಯೆಯ 3ರಷ್ಟು. ಸಂಖ್ಯೆಯ 3ರಷ್ಟು ಅಂದರೆ 3 ಗುಣಿಲೆ ಎಕ್ಸ್. ವೆರಿ ಗುಡ್ ಮಕ್ಕಳೇ. ಮುಂದೆ ಸಮಸ್ಯೆಗೆ ಸಂಬಂಧಿಸಿದಂತೆ ನಾವೇನು ಮಾಡೋಣ? ಸಮೀಕರಣವನ್ನು ರಚನೆ ಮಾಡ್ಕೊಳ್ಳೋಣ. ಸಂಖ್ಯೆಯ 3ರಷ್ಟು ಮತ್ತು 11ರ ಮೊತ್ತ ಹೇಳಿದ್ದಾನೆ. ಹಾಗಾದರೆ ಸಂಖ್ಯೆಯ 3ರಷ್ಟು ಪ್ಲಸ್ 11 ಸಮ
32. ಸೊ ಸಂಖ್ಯೆ 3 ಅಂದರೆ ಏನು ಬರೆದಿದ್ದೀವಿ ಮಕ್ಕಳ ಮೇಲ್ಗಡೆ 3x, ವೆರಿ ಗುಡ್, ಪ್ಲಸ್ 11 ಸಮ 32. ಈಗಾಗಲೇ ಸ್ಥಳಾಂತರ ವಿಧಾನ ನೀವು ತಿಳಿದುಕೊಂಡಿದ್ದೀರಾ. ಹಾಗಾದರೆ ನೀವೇನು ಮಾಡಬೇಕಿಲ್ಲಿ, ಸ್ಥಿರ ಸಂಖ್ಯೆ 11ನ್ನು ಎಡಭಾಗದಿಂದ ಬಲಭಾಗಕ್ಕೆ ಸ್ಥಳಾಂತರ ಮಾಡಿರಿ. ಎಡಭಾಗದಲ್ಲಿ 3x ಸಮ ಬಲಭಾಗದಲ್ಲಿರುವಂತಹ 32. ಯಾವಾಗ ನೀವು 11ನ್ನು ಸ್ಥಳಾಂತರ ಮಾಡ್ತೀರೋ ಪ್ಲಸ್ 11 ಏನಾಗುತ್ತೆ, ವೆರಿ ಗುಡ್, ಮೈನಸ್ 11. ಹಾಗಾದರೆ 3x ಸಮ 32ರಲ್ಲಿ 11ನ್ನು ಕಳೆದಾಗ ಎಷ್ಟು ಬರ್ತದೆ ಮಕ್ಕಳೇ, 21. ವೆರಿ ಗುಡ್. ನಂತರದ ಹಂತ ಏನು ಮಾಡೋದು, ಎಕ್ಸನ್ನು ಪ್ರತ್ಯೇಕಿಸುವಂಥದ್ದು. ಅಂದರೆ 3 ಎಕ್ಸ್ನೊಟ್ಟಿಗೆ ಗುಣಾಕಾರವಾಗಿದೆ. ಸೊ ಆ 3ನ್ನು ಏನು ಮಾಡಿರಿ, ಸಮೀಕರಣದ ಎಡಭಾಗದಿಂದ ಬಲಭಾಗಕ್ಕೆ ಸ್ಥಳಾಂತರಿಸ್ರಿ. ಸೊ ಮುಂದಿನ ಹಂತ ಎಕ್ಸ್ ಸಮ 21/3. ಸರಿ ಅಲ್ವ ಮಕ್ಕಳೇ? ಓಕೆ. ಹಾಗಾದರೆ 21 3ರ ಅಪವರ್ತನ ಹೌದಲ್ವೋ? ಎಸ್, 21 3ರ ಅಪವರ್ತನವಾಗಿದೆ. ಸೊ ಭಾಗಾಕಾರ ಮಾಡಿ ನೋಡೋಣ. ಹಾಗಾದರೆ 3 1 3 7. ವೆರಿ ಗುಡ್. ಸೊ ಹಾಗಾದರೆ ಎಕ್ಸ್ನ ಬೆಲೆ ಎಷ್ಟು ಬಂತು, 7. ಆ ಸಂಖ್ಯೆ ಯಾವುದಂದಂಗಾಯಿತು ಮಕ್ಕಳೇ, ಆ ಸಂಖ್ಯೆ 7. ಓಕೆ. ಹಾಗಾದರೆ ನೀವು ಕಂಡುಹಿಡಿದಿರ್ತಕ್ಕಂತಹ ಪರಿಹಾರ ಸರಿಯಾಗಿದೆಯೋ ಇಲ್ಲವೋ ಎಂಬುದನ್ನು ತಾಳೆ ನೋಡುವ ಮೂಲಕ ಪರೀಕ್ಷೆ ಮಾಡೋಣ ಮಕ್ಕಳೇ. ಎಸ್, ನಮ್ಮ ಪರಿಹಾರ ಸರಿಯಾಗಿದೆಯೋ ಇಲ್ಲ ಅನ್ನೋದನ್ನು ತಾಳೆ ನೋಡುವ ಮೂಲಕ ಪತ್ತೆ ಹಚ್ಚೋಣ. ಇರುವಂತಹ ದತ್ತ ಸಮೀಕರಣವನ್ನು ಬರೆದುಕೊಳ್ಳಿ. ದತ್ತ ಸಮೀಕರಣ ಏನಿದೆ, 3x ಪ್ಲಸ್ 11 ಸಮ 32. ಎಕ್ಸ್ನ ಜಾಗದಲ್ಲಿ ಏನು ಮಾಡಿರಿ, ಅದರ ಬೆಲೆಯನ್ನು ಆದೇಶಿಸ್ಕೊಳ್ರಿ. ಎಕ್ಸ್ನ ಬೆಲೆ ಎಷ್ಟು ಬಂದಿದೆ ಮಕ್ಕಳೇ, 7. ವೆರಿ ಗುಡ್. ಸೊ 3 ಗುಣಿಲೆ 7 ಪ್ಲಸ್ 11 ಸಮ 32. 3 7 ಎಷ್ಟು ಮಕ್ಕಳೇ, 21 ಪ್ಲಸ್ 11 ಸಮ 32. ಮಕ್ಕಳೇ, 21ಕ್ಕೆ 11ನ್ನು ಕೂಡಿಸಿದರೆ ಎಷ್ಟು ಬರ್ತದೆ, 32. ವೆರಿ ಗುಡ್. ಸೊ 32 ಸಮ 32. ಅಂದರೆ ಸಮೀಕರಣದ ಎಡಭಾಗವು ಸಮೀಕರಣದ ಬಲಭಾಗಕ್ಕೆ ಸಮನಾಗಿದೆ. ಇದರ ಅರ್ಥ ನೀವು ಕಂಡುಹಿಡಿದಿರ್ತಕ್ಕಂತಹ ಪರಿಹಾರ ಸರಿಯಾಗಿದೆ ಎಂದರ್ಥ. ಅರ್ಥ ಆಯ್ತಲ್ಲ ಮಕ್ಕಳೇ? ವೆರಿ ಗುಡ್. ಹಾಗಾದರೆ ನಾವು ಮತ್ತೊಂದು ಉದಾಹರಣೆ ಕಡೆಗೆ ಗಮನ ಹರಿಸೋಣ. ಎಲ್ಲರೂ ಉತ್ಸುಕರಾಗಿದ್ದೀರಲ್ವಾ ಮತ್ತೊಂದು ಉದಾಹರಣೆಯನ್ನು ನೋಡಲಿಕ್ಕೆ? ಎಸ್. ಹಾಗಾದರೆ ಉದಾಹರಣೆ ಸಂಖ್ಯೆ 2ನ್ನು ನಾವು ತೆಗೆದುಕೊಳ್ಳೋಣ ಮಕ್ಕಳೇ. ಉದಾಹರಣೆ ಈ ತೆರನಾಗಿದೆ. ಸಮದ್ವಿಬಾಹು ತ್ರಿಭುಜದಲ್ಲಿ ಪಾದಕೋನಗಳು ಸಮನಾಗಿವೆ. ಶೃಂಗಕೋನವು 40 ಡಿಗ್ರಿ ಆದರೆ ಪಾದಕೋನಗಳ ಅಳತೆ ಎಷ್ಟು? ನೋಡಿ ಮಕ್ಕಳೇ, ಒಂದು ಸಮದ್ವಿಬಾಹು ತ್ರಿಭುಜ ಇದೆ, ಅದರಲ್ಲಿ ಪಾದಕೋನಗಳು ಸಮನಾಗಿದ್ದಾವೆ. ಶೃಂಗಕೋನದ ಅಳತೆ 40 ಡಿಗ್ರಿ ಇದೆ. ಹಾಗಾದರೆ ಪಾದಕೋನಗಳ ಅಳತೆ ಎಷ್ಟು ಅಂತ ಕೇಳಿದ್ದಾರೆ. ನೋಡೋಣ ಯಾವ ರೀತಿ ಪರಿಹಾರ ಕಂಡುಹಿಡಿಯೋದಕ್ಕೆ. ಸರಿ, ಹಾಗಾದರೆ ನಾವು ಪರಿಹಾರವನ್ನು ತೆಗೆದುಕೊಳ್ಳೋದಾದರೆ ಪಾದಕೋನದ ಅಳತೆ ಗೊತ್ತಿಲ್ಲ. ಸೊ ಪಾದಕೋನದ ಅಳತೆ ಏನಾಗಿರಲಿ, ಎಕ್ಸ್ ಆಗಿರಲಿ. ವೆರಿ ಗುಡ್. ಶೃಂಗಕೋನದ ಅಳತೆ ಕೊಟ್ಟಿದ್ದಾನೆ, ಎಷ್ಟಿದೆ, 40 ಡಿಗ್ರಿ. ಈಗಾಗಲೇ ನಾವು ಹೇಳಿದ ಹಾಗೆ ಸಮದ್ವಿಬಾಹು ತ್ರಿಭುಜದಲ್ಲಿ ಪಾದಕೋನಗಳು ಸಮ ಇದ್ದಾವೆ. ಹಾಗಾದರೆ ಇಲ್ಲೇನಾಗುತ್ತೆ, ಎರಡು ಕೋನಗಳು ಪರಸ್ಪರ ಸಮನಾಗಿರ್ತವೆ. ನಿಮಗೆ ಗೊತ್ತು ಮಕ್ಕಳೇ, ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟು ಡಿಗ್ರಿಗೆ ಸಮನಾಗಿದೆ, 180 ಡಿಗ್ರಿ. ಸರಿಯಾಗಿದೆ. ಹಾಗಾದರೆ ಒಳಕೋನಗಳು ಯಾವ್ಯಾವ ಮಕ್ಕಳೇ, ಇಲ್ಲಿ 2 ಪಾದಕೋನಗಳು ಪ್ಲಸ್ 1 ಶೃಂಗಕೋನ. ಅವುಗಳನ್ನು ಕೂಡಿಸೋಣವಾ? ಸೊ ಕೂಡಿಸಿ ನೋಡೋಣ. ಎಕ್ಸ್ ಪ್ಲಸ್ ಎಕ್ಸ್ ಅಂದರೆ 2 ಪಾದಕೋನಗಳು ಪ್ಲಸ್ 40 ಡಿಗ್ರಿ 1 ಶೃಂಗಕೋನ ಸಮ
180 ಡಿಗ್ರಿ. ಸರಿಯಾಗಿದೆ ಮಕ್ಕಳೇ. ಎಕ್ಸನ್ನು ಎಕ್ಸ್ನೊಟ್ಟಿಗೆ ಸೇರಿಸಿದ್ರೆ ಏನಾಗುತ್ತೆ? 2x ಪ್ಲಸ್ 40 ಸಮ 180. ಸರಿ ಮಕ್ಕಳೇ, ಈಗ 40ಅನ್ನು ಸಮೀಕರಣದ ಎಡಭಾಗದಿಂದ ಬಲಭಾಗಕ್ಕೆ ಸ್ಥಳಾಂತರಿಸೋಣ. ಸೊ 2x ಸಮ 180 ಪ್ಲಸ್ 40 ಎಡಭಾಗದಿಂದ ಬಲಭಾಗಕ್ಕೆ ಬಂದರೆ ಏನಾಗುತ್ತೆ? -40. ಸೊ 2x ಸಮ 180ರಲ್ಲಿ 40ಅನ್ನು ಕಳೆದ್ರೆ 40. ವೆರಿ ಗುಡ್. ಈಗ ಮತ್ತೇನು ಮಾಡೋಣ? 2ಅನ್ನು ಸಮೀಕರಣದ ಎಡಭಾಗದಿಂದ ಬಲಭಾಗಕ್ಕೆ ಸ್ಥಳಾಂತರಿಸೋಣ. ಸೊ x ಸಮ 140/2. ಎಸ್ ಮಕ್ಕಳೇ, ಈಗ 140 2ರ ಅಪವರ್ತನ ಹೌದಲ್ವಾ? ಹಾಗಾದರೆ 140ಅನ್ನು 2ರಿಂದ ಭಾಗಿಸಿದಾಗ ಎಷ್ಟು ಬರ್ತದೆ ಮಕ್ಕಳೇ? ಭಾಗಲಬ್ಧ 70. ಸರಿಯಾಗಿದೆ. ಸೊ ಪಾದಕೋನದ ಅಳತೆ ಎಷ್ಟು ಅಂದಂಗಾಯಿತು? ಪ್ರತಿ ಪಾದಕೋನದ ಅಳತೆ 70 ಡಿಗ್ರಿ. ಹೌದಲ್ವಾ ಮಕ್ಕಳೇ? ಓಕೆ, ನಮ್ಮ ಉತ್ತರ ಸರಿಯಾಗಿದೆಯೋ ಇಲ್ಲವೋ ಅನ್ನೋದನ್ನು ತಾಳೆ ನೋಡುವ ಮೂಲಕ ನೋಡೋಣ. ದತ್ತ ಸಮೀಕರಣ x ಪ್ಲಸ್ 40 ಸಮ 180 ಅಲ್ವಾ ಮಕ್ಕಳೇ? ಇಲ್ಲಿ ಎಕ್ಸ್ನ ಬೆಲೆಗಳನ್ನು ಆದೇಶಿಸಿ. ಎಕ್ಸ್ ಅಂದರೆ 70 ಪ್ಲಸ್ 70 ಪ್ಲಸ್ 40 ಸಮ 180. ಮಕ್ಕಳೇ, ಎಡಭಾಗದಲ್ಲಿರುವಂಥ ಸಂಖ್ಯೆಗಳನ್ನು ಸೇರಿಸಿ. 70 ಪ್ಲಸ್ 70 140 ಪ್ಲಸ್ 40 ಸಮ 180. ಸೊ ಎಡಭಾಗದಲ್ಲಿರುವ 180 ಬಲಭಾಗದಲ್ಲಿರುವ 180ಕ್ಕೆ ಸಮನಾಗಿದೆ. ಹಾಗಾದರೆ ನೀವು ಕಂಡುಹಿಡಿದಿರ್ತಕ್ಕಂತಹ ಪಾದಕೋನ ಸರಿಯಾಗಿದೆ. ಸಮೀಕರಣದ ಎಡಭಾಗ ಸಮ ಬಲಭಾಗ. ಅರ್ಥ ಆಯ್ತಲ್ಲ ಮಕ್ಕಳೇ? ನೋಡಿ, ಒಂದು ಬಾರಿ ಸ್ಮರಿಸಿಕೊಳ್ಳಿ. ನಾನು ಕೊಟ್ಟಿರ್ತಕ್ಕಂತಹ ಸನ್ನಿವೇಶಗಳನ್ನು ಒಂದು ಬಾರಿ ಸ್ಮರಿಸಿಕೊಳ್ಳಿ. ಮೊದಲನೆಯ ಸನ್ನಿವೇಶ ಸಂಖ್ಯೆಗಳಿಗೆ ಸಂಬಂಧಿಸಿದಂತೆ ಇತ್ತು. ಎರಡನೆಯ ಸನ್ನಿವೇಶ ಯಾವುದಕ್ಕೆ ಸಂಬಂಧಪಟ್ಟ ಹಾಗಿತ್ತು? ಸಮತಲಾಕೃತಿಗಳಿಗೆ ಸಂಬಂಧಿಸಿದಂತಿತ್ತು. ಮಕ್ಕಳೇ, ಅದರ ಮೇಲೂ ಸಹ ನಾವು ಉದಾಹರಣೆಯನ್ನು ತೆಗೆದುಕೊಂಡ್ವಿ. ಈಗ ಮತ್ತೊಂದು ಉದಾಹರಣೆ ಕಡೆಗೆ ನಾವು ಗಮನ ಹರಿಸೋಣ. ಎಲ್ಲರೂ ಮತ್ತೊಂದು ಉದಾಹರಣೆಯನ್ನು ಆಲಿಸ್ತೀರಲ್ವ ಮಕ್ಕಳೇ? ಸರಿ, ಹಾಗಾದರೆ ಮುಂದಿನ ಉದಾಹರಣೆ ಮಕ್ಕಳೇ. ಉದಾಹರಣೆ ಈ ತೆರನಾಗಿದೆ. ರಾಜು ತಂದೆಯ ವಯಸ್ಸು ರಾಜುವಿನ ವಯಸ್ಸಿನ 3ರಷ್ಟಕ್ಕಿಂತ 5 ವರ್ಷಗಳು ಹೆಚ್ಚಾಗಿವೆ. ರಾಜು ತಂದೆಯ ವಯಸ್ಸು 44 ವರ್ಷಗಳಾದರೆ ರಾಜುವಿನ ವಯಸ್ಸು ಎಷ್ಟು? ಇನ್ನೊಂದು ಬಾರಿ ಸಮಸ್ಯೆಯನ್ನು ಅರ್ಥೈಸಿಕೊಳ್ಳಿ ಮಕ್ಕಳೇ. ರಾಜುವಿನ ತಂದೆಯ ವಯಸ್ಸು ರಾಜುವಿನ ವಯಸ್ಸಿನ 3ರಷ್ಟಕ್ಕಿಂತ 5 ವರ್ಷ ಹೆಚ್ಚಾಗಿದೆ. ರಾಜುವಿನ ತಂದೆಯ ವಯಸ್ಸು 44 ವರ್ಷಗಳಾದರೆ ರಾಜುವಿನ ವಯಸ್ಸು ಎಷ್ಟು? ಸೊ ಹಾಗಾದರೆ ಇದಕ್ಕೆ ಪರಿಹಾರವನ್ನು ನೋಡೋಣವಾ? ಸರಿ ಮಕ್ಕಳೇ, ಮೊದಲೇನು ಮಾಡೋಣ? ರಾಜುವಿನ ವಯಸ್ಸು ಗೊತ್ತಿಲ್ಲ ಅಲ್ವಾ? ಸೊ ಆ ರಾಜುವಿನ ವಯಸ್ಸನ್ನು ಏನಂತ ತೆಗೆದುಕೊಳ್ಳೋಣ? ಎಸ್, ಯಾವುದಾದ್ರೂ ಚರಾಕ್ಷರವನ್ನು ತೆಗೆದುಕೊಳ್ಬೋದು. ನಾವು ಗಣಿತದಲ್ಲಿ ಸಾಂಪ್ರದಾಯಿಕವಾಗಿ ಗೊತ್ತಿರದೇ ಇರುವುದನ್ನು ಎಕ್ಸ್ ಅಂತ ನಾವು ಪರಿಗಣಿಸ್ತಾ ಇದ್ದೇವೆ. ಸೊ ರಾಜುವಿನ ವಯಸ್ಸು ಏನಾಗಿರಲಿ? ಎಕ್ಸ್ ಆಗಿರಲಿ. ಸೊ ಮುಂದೆ ರಾಜುವಿನ ವಯಸ್ಸಿನ 3ರಷ್ಟು ಅಂತ ಹೇಳ್ತಾ ಇದ್ದಾರೆ ಮಕ್ಕಳಲ್ಲಿ. ಸೊ ಹಾಗಾದರೆ ರಾಜುವಿನ ವಯಸ್ಸಿನ 3ರಷ್ಟು ಅಂದರೆ ಏನಾಗುತ್ತೆ? 3x. ವೆರಿ ಗುಡ್. ನಂತರ ಕೊಟ್ಟಿರುವ ಹೇಳಿಕೆಗೆ ಅನುಗುಣವಾಗಿ ಸಮೀಕರಣ ರಚನೆ ಮಾಡಿಕೊಳ್ಳುವಂಥದ್ದು. ರಾಜುವಿನ ವಯಸ್ಸಿನ 3ರಷ್ಟು ಪ್ಲಸ್ 5 ವರ್ಷ ಯಾವುದಕ್ಕೆ ಸಮ? ರಾಜುವಿನ ತಂದೆಯ ವಯಸ್ಸಿಗೆ ಸಮ ಅಲ್ವಾ ಮಕ್ಕಳೇ? ಓಕೆ, ಈಗ ಬೆಲೆಗಳನ್ನು ಆದೇಶಿಸಿ. ರಾಜುವಿನ ವಯಸ್ಸಿನ 3ರಷ್ಟು ಅಂದರೆ 3x ಪ್ಲಸ್ 5 ಸಮ ರಾಜುವಿನ ತಂದೆಯ ವಯಸ್ಸು ಎಷ್ಟಿದೆ ಮಕ್ಕಳೇ?
44 ವರ್ಷ. ಈಗ ಸಮೀಕರಣವನ್ನು ಬಿಡಿಸೋಣ. +5 ಸಮೀಕರಣದ ಎಡಭಾಗದಿಂದ ಬಲಭಾಗಕ್ಕೆ ಕಳಿಸುವಂಥದ್ದು. ಸೊ 3x = 44 - 5. ಎಸ್ ಮಕ್ಕಳೇ, 44ರಲ್ಲಿ 5 ಕಳೆದ್ರೆ ಎಷ್ಟು ಬರುತ್ತೆ ನೋಡಿ. ಎಸ್, ನಿಮ್ಮ ಉತ್ತರ ಸರಿಯಾಗಿದೆ. 3x = 39. ಈಗ ನಂತರದ ಹಂತ ಏನು ಮಾಡಬೇಕು ಹೇಳೋ ಮಕ್ಕಳನ್ನ ನೋಡೋಣ. 3 ಸ್ಥಳಾಂತರ ಮಾಡುವಂಥದ್ದು. ಸೊ x = 39/3. ಅಲ್ಲಿ ಗುಣಾಕಾರ ಇರುವಂಥದ್ದು, ಇಲ್ಲಿ ಬಂದರೆ ಭಾಗಾಕಾರವಾಗುತ್ತೆ ಅಲ್ವ ಮಕ್ಕಳೇ. ಸರಿ, ಹಾಗಾದರೆ 39 3ರ ಅಪವರ್ತನ ಹೌದೋ ಅಲ್ವೋ. ಎಸ್, ಹೌದು. ಹಾಗಾದರೆ 39ನ್ನು 3ರಿಂದ ಭಾಗಿಸಿದಾಗ ಭಾಗಲಬ್ಧ ಎಷ್ಟು ಬರ್ತದೆ? 13. ಎಕ್ಸ್ ಅಂದರೆ ಏನು ಮಕ್ಕಳಿದು? ರಾಜುವಿನ ವಯಸ್ಸು. ಹಾಗಾದರೆ ರಾಜುವಿನ ವಯಸ್ಸು ಎಷ್ಟು ವರ್ಷಗಳಂದಂಗಾಯಿತು? 13 ವರ್ಷಗಳು. ವೆರಿ ಗುಡ್. ನೀವು ಮಾಡಿರ್ತಕ್ಕಂತಹ ಪರಿಹಾರ ಸರಿಯಾಗಿದೆಯೋ ಇಲ್ವೋ ಅನ್ನೋದನ್ನು ತಾಳೆ ನೋಡುವ ಮೂಲಕ ನೋಡೋಣವಾ? ಎಸ್, ಹಾಗಾದರೆ ತಾಳೆ ನೋಡುವುದಾದರೆ ದತ್ತ ಸಮೀಕರಣವನ್ನು ಬರೆದುಕೊಳ್ಳೋಣ. ದತ್ತ ಸಮೀಕರಣ ಏನಿದೆ? 3x + 5 = 44 ಅಲ್ವ ಮಕ್ಕಳೇ. ಓಕೆ. ಸೊ 3 × x ಅಂತಂದರೆ 13 + 5 = 44. ನಂತರ 13 3 39 + 5 = 44. ಸೊ 44 = 44 ಅಂದರೆ ಎಡಭಾಗ ಬಲಭಾಗ ಅಂದರ್ಥ. ನಿಮ್ಮ ಪರಿಹಾರ ಸರಿಯಾಗಿದೆ ಮಕ್ಕಳೇ ಅಲ್ವಾ. ಓಕೆ, ಇಲ್ಲಿವರೆಗೆ ಒಟ್ಟು ಎಷ್ಟು ಉದಾಹರಣೆಗಳನ್ನು ನೋಡಿದ್ವಿ ಮಕ್ಕಳೇ? ನಾವು 3 ಉದಾಹರಣೆಗಳನ್ನು ಗಮನಿಸಿದ್ವಿ. ಇನ್ನೂ ಸಾಕಷ್ಟು ಉದಾಹರಣೆಗಳನ್ನು ನಾವು ಈ ಒಂದು ವಿಷಯ ವಸ್ತುವಿನಲ್ಲಿ ಕಲೀಲಿಕ್ಕಿದೆ. ಸೊ ಮತ್ತೆ ಮುಂದೆ ನೋಡೋಣ. ಈಗ ನೀವು ಇಲ್ಲಿವರೆಗೆ ಚರ್ಚೆ ಮಾಡಿರುವಂತಹ ಸಮಸ್ಯೆಗಳ ಕುರಿತಾಗಿ ಕೆಲವೊಂದಿಷ್ಟು ಗೃಹ ಕಾರ್ಯಗಳನ್ನು ನಾನು ನೀಡ್ತಾ ಇದ್ದೀನಿ. ತಾವೆಲ್ಲ ಮಾಡ್ಕೊಂಬರ್ಲಿಕ್ಕೆ ಉತ್ಸುಕರಾಗಿದ್ರಲ್ವಾ? ಎಸ್, ಹಾಗಾದರೆ ಇಂದಿನ ಗೃಹ ಕಾರ್ಯವನ್ನು ನೀವು ಪಟ್ಟಿ ಮಾಡಿಕೊಳ್ಳಿ. ಸೊ ಗೃಹ ಕಾರ್ಯ ಮಕ್ಕಳೇ, ಮೊದಲನೆಯ ಸಮಸ್ಯೆ ಈ ಥರನಾಗಿದೆ, ಬರೆದುಕೊಳ್ಳಿ. ಎಲ್ಲರೂ ಒಂದು ನೋಟ್ ಪುಸ್ತಕ ಮತ್ತು ಪೆನ್ನನ್ನು ಇಟ್ಕೊಂಡಿದ್ರಲ್ವಾ? ಎಸ್, ಮೊದಲನೆಯ ಸಮಸ್ಯೆಯನ್ನು ಬರೆದುಕೊಳ್ಳಿ. ಒಂದು ಸಂಖ್ಯೆಯ 2ರಷ್ಟರಿಂದ 11ನ್ನು ಕಳೆದಾಗ ಸಂಖ್ಯೆ 15 ದೊರೆಯುತ್ತದೆ. ಹಾಗಾದರೆ ಆ ಸಂಖ್ಯೆ ಎಷ್ಟು? ಇನ್ನೊಂದು ಬಾರಿ ಸಮಸ್ಯೆಯನ್ನು ನಾನು ಪುನರಾವರ್ತನೆ ಮಾಡ್ತಾ ಇದ್ದೀನಿ ಮಕ್ಕಳೇ, ಗಮನಿಸಿ. ಒಂದು ಸಂಖ್ಯೆಯ 2ರಷ್ಟರಿಂದ 11ನ್ನು ಕಳೆದಾಗ 15 ದೊರೆಯುತ್ತದೆ. ಹಾಗಾದರೆ ಆ ಸಂಖ್ಯೆ ಎಷ್ಟು? ನಂತರ ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳಿ ಮಕ್ಕಳೇ. ಉದಾಹರಣೆಯ ಸಂಖ್ಯೆ 2 ಈ ಥರನಾಗಿದೆ. ಲಕ್ಷ್ಮಿಯ ತಂದೆಯ ವಯಸ್ಸು ಲಕ್ಷ್ಮಿಯ ವಯಸ್ಸಿನ 3ರಷ್ಟಕ್ಕಿಂತ 4 ವರ್ಷಗಳು ಹೆಚ್ಚಾಗಿವೆ. ಲಕ್ಷ್ಮಿಯ ತಂದೆಯ ವಯಸ್ಸು 49 ವರ್ಷಗಳಾದರೆ ಲಕ್ಷ್ಮಿಯ ವಯಸ್ಸು ಎಷ್ಟು? ಮಕ್ಕಳೇ, ಎರಡನೇ ಉದಾಹರಣೆಯನ್ನು ಬರ್ಕೋತಾ ಇದ್ರಲ್ವಾ? ಮತ್ತೊಂದು ಬಾರಿ ನೋಡ್ಕೊಳ್ಳಿ. ಲಕ್ಷ್ಮಿಯ ತಂದೆಯ ವಯಸ್ಸು ಲಕ್ಷ್ಮಿಯ ವಯಸ್ಸಿನ 3ರಷ್ಟಕ್ಕಿಂತ 4 ವರ್ಷಗಳು ಹೆಚ್ಚಾಗಿವೆ. ಲಕ್ಷ್ಮಿಯ ತಂದೆಯ ವಯಸ್ಸು 49 ವರ್ಷಗಳಾದಾಗ ಲಕ್ಷ್ಮಿಯ ವಯಸ್ಸು ಎಷ್ಟು? ಬರ್ಕೊಂಡಿದ್ರಲ್ಲ ಮಕ್ಕಳೇ? ಎಸ್, ಮೂರನೆಯ ಒಂದು ಉದಾಹರಣೆಯನ್ನು ಈಗ ಗಮನಿಸೋಣ. ಸಚಿನ್ ರಾಹುಲ್ ಗಳಿಸಿದ ರನ್ಗಳಿಗಿಂತ 2ರಷ್ಟು ರನ್ನು ಗಳಿಸಿರುತ್ತಾನೆ. ನಿಮಗೆಲ್ಲ ಕ್ರಿಕೆಟ್ ಅಂದರೆ ಇಷ್ಟ ಅಲ್ವಾ? ಓಕೆ. ಸೊ ಆ ಕ್ರಿಕೆಟ್ಗೆ ಸಂಬಂಧಿಸಿದಂತಹ ಉದಾಹರಣೆ ಮಕ್ಕಳಿದು. ಸಚಿನ್
ರಾಹುಲ್ ಗಳಿಸಿದ ರನ್ಗಳಿಗಿಂತ 2ರಷ್ಟು ರನ್ನು ಗಳಿಸಿರುತ್ತಾನೆ. ಅವರಿಬ್ಬರು ಗಳಿಸಿದ ರನ್ಗಳು ದ್ವಿಶತಕಕ್ಕಿಂತ 2 ಕಡಿಮೆ ಆಗಿದ್ದರೆ ಅವರಿಬ್ಬರು ಗಳಿಸಿದ ರನ್ಗಳೆಷ್ಟು? ನೋಡಿ ಮಕ್ಕಳೇ, ಈ ಉದಾಹರಣೆಗಳನ್ನು ಮತ್ತೊಂದು ಬಾರಿ ಸೂಕ್ಷ್ಮವಾಗಿ ಗಮನಿಸಿಕೊಳ್ಳಿ. ಈ ಉದಾಹರಣೆಗಳಿಗೆ ಸೂಕ್ತವಾದ ಪರಿಹಾರಗಳನ್ನು ತಾವು ಮಾಡಬೇಕಾಗತ್ತೆ. ಈ ಉದಾಹರಣೆಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ಹಿಂಟನ್ನು ನಿಮಗೆ ಕೊಡೋದಾದರೆ, ಮೊದಲನೆಯ ಉದಾಹರಣೆಯಲ್ಲಿ ನೋಡಿ, ಸಂಖ್ಯೆಯ 2ರಷ್ಟರಿಂದ 11ನ್ನು ಕಳೆದಾಗ ಅಂತ ಹೇಳಿದ್ದಾನೆ. ಸಂಖ್ಯೆಯ 2ರಷ್ಟು ಅಂದರೆ ಯಾವ್ದು ತೆಗೆದುಕೊಂಡಿರ್ತೀರಿ? ಎಕ್ಸ್ ತೆಗೆದುಕೊಂಡ್ರೆ 2x, ಅದರಲ್ಲಿ 11ನ್ನು ಕಳೆಯಿರಿ, ಅದು ಯಾವುದಕ್ಕೆ ಸಮ ಅಂತ ಹೇಳ್ತಾನೆ? 15ಕ್ಕೆ ಸಮ ಅಂತ ಹೇಳ್ತಾನೆ. ಸೊ ಆ ಒಂದು ಸಮೀಕರಣವನ್ನು ಬಳಸಿಕೊಂಡು ಚರಾಕ್ಷರದ ಬೆಲೆಯನ್ನು ಪತ್ತೆ ಹಚ್ಚುವಂಥದ್ದು ಮಕ್ಕಳೇ. ಮಾಡ್ಬೋದಲ್ವಾ? ಎಸ್. ಅದೇ ತೆರನಾಗಿ 2ನೇ ಸಮಸ್ಯೆಯನ್ನು ನೋಡಿ. ಲಕ್ಷ್ಮಿಯ ತಂದೆಯ ವಯಸ್ಸು ಲಕ್ಷ್ಮಿಯ ವಯಸ್ಸಿನ 3ರಷ್ಟಕ್ಕಿಂತ 4 ವರ್ಷಗಳು ಹೆಚ್ಚಾಗಿವೆ. ಇಲ್ಲಿ ಲಕ್ಷ್ಮಿಯ ವಯಸ್ಸನ್ನು ನೀವು ಎಕ್ಸ್ ಅಂತ ತೆಗೆದುಕೊಂಡ್ರೆ ಆಕೆಯ ವಯಸ್ಸಿನ 3ರಷ್ಟಕ್ಕಿಂತ, ಅಂದರೆ ಲಕ್ಷ್ಮಿಯ ವಯಸ್ಸು ಎಕ್ಸ್ ಆದರೆ ಅದರ 3ರಷ್ಟು ಅಂದರೆ ಏನಾಗುತ್ತೆ ಮಕ್ಕಳೇ? 3x. ವೆರಿ ಗುಡ್. 3ರಷ್ಟಕ್ಕಿಂತ ಎಷ್ಟು ಹೆಚ್ಚಾಗಿದೆ? 4 ವರ್ಷಗಳು ಹೆಚ್ಚಾಗಿದೆ. ಅಂದರೆ 3x ಅದಕ್ಕೆ 4ನ್ನು ಸೇರಿಸಿದಾಗ ಅವರ ತಂದೆಯ ವಯಸ್ಸಿಗೆ ಸಮ ಅಂತ ಹೇಳಿದ್ದಾರೆ. ಸೊ ಈ ಒಂದು ಸಮೀಕರಣವನ್ನು ಬಳಸಿಕೊಂಡು ನೀವೇನು ಮಾಡ್ಬೋದು ಅಂತಂದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯುವಂಥದ್ದು. ಅಂದರೆ ಅಲ್ಲಿ ನಮಗೆ ಲಕ್ಷ್ಮಿಯ ವಯಸ್ಸು ಸಿಗ್ತಾ ಇದೆ. ಅದೇ ರೀತಿ ಸಚಿನ್ ಮತ್ತು ರಾಹುಲರ ಒಂದು ಸಮಸ್ಯೆಯನ್ನು ಗಮನಿಸಿ. ಸಚಿನ್ ರಾಹುಲ್ ಗಳಿಸಿದ ರನ್ಗಳಿಗಿಂತ 2ರಷ್ಟು ರನ್ಗಳನ್ನು ಗಳಿಸಿರುತ್ತಾನೆ. ಇಲ್ಲಿ ಸಚಿನ್ ಗಳಿಸಿದ ರನ್ಗಳು ಗೊತ್ತಿಲ್ಲ, ಎಕ್ಸ್ ಅಂತ ತೆಗೆದುಕೊಳ್ಳಿ. ಸೊ ರಾಹುಲ್ನ ರನ್ಗಳು ಏನಾಗ್ತವೆ? ಅವನ 2ರಷ್ಟು ಅಂದರೆ 2x. ವೆರಿ ಗುಡ್. ಅವರಿಬ್ಬರು ಗಳಿಸಿದ ರನ್ಗಳನ್ನು ಒಟ್ಟಾಗಿ ದ್ವಿಶತಕಕ್ಕೆ 2 ಕಡಿಮೆ ಅಂತ ಇದೆ. ದ್ವಿಶತಕ ಅಂದರೆ ಗೊತ್ತಲ್ವಾ ನಿಮಗೆ? ಎಸ್, ಅದಕ್ಕೆ 2 ಕಡಿಮೆ ಅಂತೆ. ಎಕ್ಸ್ ಪ್ಲಸ್ 2xನ್ನು ನೀವು ದ್ವಿಶತಕಕ್ಕೆ 2 ಕಡಿಮೆಯಾಗಿ ಪರಿಗಣಿಸಿಕೊಂಡ್ರೆ ನಿಮಗೆ ಪರಿಹಾರಗಳು ದೊರೀತವೆ ಮಕ್ಕಳೇ. ಸರಿ ಅಲ್ವಾ? ಬಿಡಿಸ್ಕೊಂಬರ್ತೀರಾ? ಓಕೆ ಮಕ್ಕಳೇ. ಸೊ ಇಲ್ಲಿವರೆಗೆ ನಾನು ಬಸನಗೌಡ ಪಾಟೀಲ್ ಈ ದಿನದ ವಿಷಯ ವಸ್ತು ಸರಳ ಸಮೀಕರಣಗಳನ್ನು ಹಲವಾರು ಪ್ರಾಯೋಗಿಕ ಸಂದರ್ಭಗಳಲ್ಲಿ ಹೇಗೆ ಅನ್ವಯಿಸಿಕೊಂಡು ಪರಿಹಾರಗಳನ್ನು ಕಂಡುಹಿಡಿಯುವುದು ಎಂಬುದನ್ನು ನೋಡಿದ್ವಲ್ವ ಮಕ್ಕಳೇ? ಓಕೆ. ಸೊ ಇದಿಷ್ಟು ಇಂದಿನ ಸಂಚಿಕೆಯ ವಿಷಯ ವಸ್ತು ಆಗಿತ್ತು. ನಾನು ಶ್ರೀ ಬಸನಗೌಡ ಪಾಟೀಲ್, ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಬಪ್ಪರಗಿ, ತಾಲೂಕು ಹುಣಸಗಿ, ಜಿಲ್ಲಾ ಯಾದಗಿರಿ. ಧನ್ಯವಾದಗಳು ಮಕ್ಕಳು.